ಈಗ ಒಂದ್ ಎರಡ್ ಕಟ್ರೆ ಹಿಂಗ ಅಟ್ಟ ಲಾಭ ಆಗುದಿಲ್ಲ ಸರ್. ಒಮ್ಮೆ ಒಂದ್ 10-15 ಆಗ್ಬೇಕ್ರಿ. ಅಂದ್ರ ಒಂದ್ ಸ್ವಲ್ಪ ಲಾಭ ಆಕೈತ್ರಿ. ಅಂದ್ರೆ ಬಲ್ಕನ ಒಟ್ಟ ನೀವು ಜಾಸ್ತಿ ದನ ಕಟ್ರನ ನಮಗ ಪಗಾರ ಬರ್ತದ. ಜಾಸ್ತಿ ಒಂದ್ ಎರಡ ಆದ್ರ ಅದ್ ಮನಿ ಸಂತಿ ಅದಕ್ಕ ಅಟ್ಟಕ ಆಕತಿ. ಮತ್ತ ಈಗ ಹೊಸವಾಗಿ ಯಾರ್ಯಾರ ಆಕಳ ಹೆಚ್ಚೆಪ್ ಆಕಳ ತಂದು ಹೈನುಗಾರಿಕೆ ಮಾಡೋರ್ ಅಂತವ್ರಿಗೆ ಏನ್ ಹೇಳ್ತೀರಿ ನೀವು? ಮಾಡ್ಲಿ ಸರ್, ಮಾಡ್ಲಿ, ಲಾಭ ಐತ್ರಿ ಇದ್ರಿ. ಆದ್ರ ಒಮ್ಮೆ ಮಾಡಬಾರ್ದ್ರಿ. ಒಟ್ಟ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತ ಹೋಗ್ಬೇಕ್ರಿ. ಒಮ್ಮೆ ಮಾಡ್ರಿ ಹೆಂಗ್ರಿ, ಒಮ್ಮೆ ಗ್ರಿಪ್ ಸಿಗಂಗಿಲ್ಲ. ಮತ್ತ ಲಾಸ್ ಆತು ಅಂತೇಳಿ ಯಾರೋ ಹೇಳೋದು ಹಿಂಗ ಅವೇನ್ ಜರ್ಸಿ ಹಾಕೋದು ಇದಿಲ್ಲಪ್ಪ, ಲಾಭ ಇಲ್ಲ ಅಂತಾರಿ. ಅದೇನಿಲ್ರಿ, ನಾನೇ ಈ ಡೈರಿದಾಗ ಗಡು ಮಂದಿ ಇರ್ತಾರಲ್ಲ ರೀ, ಲಾಭ ಇಲ್ಲ ಜರ್ಸಿ ಹಾಕತಾರಿ ಎಲ್ಲಾ ಹೇಳ್ತೇನ್ರಿ ನಾನು. ಹೌದ್ರಿ, ನಿಮ್ಗೆ ಅದ್ರದೊಂದು ಲಾಭ ತಗೊಳತಾರ ನಾ ಹಿಂಗ ಹೇಳ್ತೇನೆ ಎಲ್ಲಾರಿಗ. ಈಗ ಕೆಲವೊಂದ್ ಮಂದಿ ಹೇಳಿ ಅದನ್ನೇ ಮಾಡಿದಾರೆ. ನಾ ಹೇಳ್ದಂಗ್ರಿ ಇದೇ ನಮ್ ಕಾಕ ಒಬ್ಬ ಹುಡುಗ ಮಾಡ್ಯಾನ್ರಿ, ಶ್ರೀಶೈಲ್ ಅಂತ ಹೇಳಿ. ಅವು ಹೈನುಗಾರಿಕೆ ಮಾಡತಾನ್ರಿ. ಅವ್ ಎಲ್ಲಾ ನನ್ ಕೇಳಿ ಮಾಡ್ತಾನ್ರಿ. ನನ್ ಸ್ವಲ್ಪ ಎಲ್ಲ ಇದೈತ್ರಿ, ನಾನು ಮಾಡ್ತಾನೆ. ಈಗ ಬಾಳ ಜನ ಹೆಚ್ಚ ಆಕಳಿಗೆ ಉಣ್ಣಿ ಕಾಗಳಿ ಬಾಳ ಅದತಾರ್ರಿ. ಉಣ್ಣಿದ್ ಹೆಂಗ್ ಮಾಡ್ತಾರಿ? ಉಣ್ಣಿ ನಿಯಂತ್ರಣ ಹೆಂಗ್ ಮಾಡ್ತಿರ? ಉಣ್ಣಿ ಔಷಧ ಹೆಂಗ್ ಕಡಿಮೆ ಮಾಡ್ತಾರ್ರಿ? ನಮಸ್ಕಾರ ರೀ, ನಮ್ಮೆಲ್ಲ ಯುಕೆ ಮಂದಿಗೆ. ಇವತ್ತೆಲ್ಲಿ ಬಂದನಪ್ಪ ಅಂದ್ರ ತೀರ್ದಾಳಕ್ಕ ಅತ್ನಿ ಅವರ ಡೈರಿ ಪಾರ್ಕ್ ಬಂದನಿ. ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಶುಗಳಿಯ ಶಾಂತಿನಾಥ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಅವ್ರ ಮಾತಾಡ್ಸೋನು ಬರ್ರಿ. ನಿಮ್ ಹೆಸರು? ನಮ್ಮ ಹೆಸರು ಪ್ರಮೋದ್ ಹತ್ತನೇರಿ. ಊರ್ರಿ? ನಮ್ಮೂರ್ ತೇರದಾರಿ, ಸೊಸಾಲಿಟಿ ಏರಿಯಾ ರೀ. ಸೊಸಾಲಿಟಿ ಏರಿಯಾ ಬರ್ತದೆ. ಈಗ ನೀವು ಹೈನುಗಾರಿಕೆ ಎಷ್ಟ್ ಆಕಳಿಂದ ಸ್ಟಾರ್ಟ್ ಮಾಡ್ರಿ? ನಾವು ಫಸ್ಟ್ ರೀ ಒಂದ್ ಆಕಳದಿಂದ ಸ್ಟಾರ್ಟ್ ಮಾಡಿವಿ. ಒಂದ್ ಆಕಳಿಂದ. ಎಷ್ಟು ವರ್ಷ ಆಯ್ತು ನೀವು ಹೈನುಗಾರಿಕೆ ಮಾಡಕ? ಒಂದ್ 5-6 ವರ್ಷ. 5-6 ವರ್ಷ ಆಯ್ತು. ಈಗ ಒಂದ್ ಆಕಳಿಂದ ಸ್ಟಾರ್ಟ್ ಮಾಡಿ ಈಗ ಟೋಟಲ್ ಎಷ್ಟ್ ಆಕಳ? ಈ ಟೋಟಲ್ ರೀ ದೊಡ್ಡ 10 ಆಕಳದಾವ್ರಿ, 2 ಸಣ್ಣ ಕರುಗಳು. ಇವಕ್ರಿ ಈಗ ಮೇವು ಎಷ್ಟ್ ಟೈಮ್ ಹಾಕ್ತಾರಿ? ಈಗ ನಾವು 3 ಟೈಮ್ ಮೇವ್ ಹಾಕ್ತೇವೆ. 3 ಟೈಮ್ ಅಂದ್ರ ಮುಂಜಾನೆ ಯಾವಾಗ ಹಾಕ್ತಾರಿ? ಮುಂಜಾನೆ 8-8:30 ಒಂದ್ ಮೇವ್ ಹಾಕ್ತಾರಿ. ಮಧ್ಯಾಹ್ನ 1 ಗಂಟೆಕ್ ಒಂದ್ ಮೇವ್ರಿ. ಸಂಜೆಕ್ 5:30-6 ಗಂಟೆ. ಈ ನೀರ್ ಕುಡಿಸೋದು ಹೆಂಗ? ಆಟೋ ಸಿಸ್ಟಮ್ ಹತ್ರ ನೀವು ಪೈಪ್ ಲೈನ್? ಇಲ್ಲ, ನಾವ್ ಈಗ ಹಂಗ ಬಕೆಟ್ ಲೈನ್ ಕುಡಿಸ್ತೇವ್ರಿ. ನೀರ್ ಎಷ್ಟ್ ಟೈಮ್ ಕುಡಿಸ್ತೀರಿ? ನೀರು 3 ಟೈಮ್. 3 ಟೈಮ್ ಕುಡಿಸ್ತೀರಿ. ನಿಮ್ಮ ಇವು ಆಕಳುಗಳ ಈಗ ಎಲ್ಲ ಏನ್ ಮಾಡ್ಕೊ ಎಲ್ಲ ಎದಾವ್ರು ಗಬ್ಬದವ್ರು? ಇಲ್ರಿ, ಈಗ ಒಂದ್ 8 ಆಕಳ ಹಿಂಡ್ತಾವ್ರಿ ಇದ್ರಾಗ್ರಿ. ಒಂದ್ 2 ಪ್ರೆಗ್ನೆಂಟ್ ಅದಾವ್ರಿ. ಇದ ಮೇವ್ ಏನೇನ್ ಹಾಕ್ತಿರಿ? ಮೇವ್ ಯಾವ್ದೈತ್ರಿ ನಿಮ್ಗೆ? ಈ ನಮ್ಮಲ್ಲಿ ಇದ ಸೈಲೇಜ್ ಬ್ಯಾಗ್ ಮಾಡ್ತೀವಿ ನಾವು. ಅದು ಗೊಂಜಾಳದ್ರಿ, ಜೋಳದ ಮೇವ್ರಿ, ಸೈಲೇಜ್ ಬ್ಯಾಗ್ ಮಾಡ್ತೀವ್ರಿ. ಮಧ್ಯಾಹ್ನ ಒಂದ್ ಮೇವ್ ಹುಲ್ ಮೇವ್ ಹಾಕ್ತಿವ್ರಿ. ಈಗ ಟೋಟಲ್ ಮೇವ್ ಎಷ್ಟ್ ಮಾಡ್ಕೊಂಡ್ರಿ? ನಿಮ್ ಹೊಲ ಎಷ್ಟೈತಿ? ಈಗ ನಾವ್ 20 ಗುಂಟೆ ಮೇವ್ ಐತ್ರಿ. 20 ಗುಂಟೆ ಮೇವ್. ನಿಮ್ದು ಹೊಲ ಇರೋದು ಎಷ್ಟೈತಿ? ಹೊಲ ನಮ್ದು ಅಷ್ಟ ಬಾಳ. 20 ಗುಂಟೆ ಒಳಗನ ಎಷ್ಟೆಲ್ಲ 10 ಆಕಳ ಕಟ್ಕೊಂಡ್ರಿ ನೀವು? ಎಲ್ಲಾ ಮೇವ್ ಹಚ್ಬಿಟ್ಟಾರಿ. ಎಲ್ಲಾ ಮೇವ್ ಹಚ್ಬಿಟ್ಟಾರಿ. ಅಂತ 20 ಗುಂಟೆ ಮೇವ್ ಸಾಲ್ತೈತ್ರಿ? ಮತ್ತೇನ್ ಹೊರಗಿನ ತಗೋತೀರಿ? ಸಾಲ್ತೈತಿ. ನಾವ್ ಸೈಲೇಜ್ ಬ್ಯಾಗು ಮಾಡ್ತೇವ್ರಿ. ಸೈಲೇಜ್ ಯಾವಾಗ ಮಾಡ್ಕೊಂಡಿರ್ತೀರಿ ನೋಡ್ರಿ? ಸೈಲೇಜ್ ನಾವ್ ಫ್ಯಾಕ್ಟ್ರಿ ಸೀಸನ್ದಾಗ ವಾಡಿದು ಮಾಡ್ತೇವ್ರಿ. ಕಬ್ಬ ವಾಡಿ ಅಲ್ಲಿದ ನಾವು ಸೈಲೇಜ್ ಮಾಡ್ಕೊಂಡಿದ್ದು ಇಲ್ಲಿ ತಕ್ಕ ಜಗ್ ಬರ್ತಾವ. ನಮ್ಮಲ್ಲಿನೂ ಗೊಂಜಾಳ ಮೇವ್ ಹಚ್ಚಿರ್ತೇವ್ರಿ, ಅದು ಬ್ಯಾಗ ಮಾಡ್ತೇವೆ ಸೈಲೇಜ್. ಬರೋಬರ್, ಸೈಲೇಜ್ ಮಾವ್. ನಿಮ್ದು ಹಾಲಿಂದ ರೇಟ್ ಏನತ್ರಿ? ಈ ಹಾಲಿನ ರೇಟ್ ನಮ್ಮ 33-34 ರೂಪಾಯಿ ಬರ್ತದೆ. ಹಾಲು ಎಲ್ಲಿ ಹಾಕ್ತಾರ್ರಿ? ಈಗ ಹಾಲ್ರಿ ನಾವ್ ಇಲ್ಲಿ ನಮ್ ಡೈರಿದಾಗ ಕೆಲಸ ಮಾಡ್ತೇನ್ರಿ. ಇಲ್ರಿ, ನಾವ್ ಅಲ್ಲಿ ಕೆಲ್ಸಕ್ ಹೋಗ್ತೇನ್ರಿ. ನಾವ್ ಪ್ರಭುಲಿಂಗೇಶ್ವರ ಡೈರಿ ಐತ್ರಿ, ಅಲ್ಲೇ ನಮ್ಮನು ಹಾಲು ಐತೇನ್ರಿ. ನಾನು ಅಲ್ಲೇ ಕೆಲ್ಸಕ್ಕೆ ಅಲ್ಲೇ ಹೋಗ್ತೀರಿ. ಮತ್ತೆ ಅಲ್ಲೇ ಕೆಲ್ಸಕ್ಕ ಅಲ್ಲಿ ಟೈಮಿಂಗ್ ಏನಂತ ನಿಮ್ಮ ಡೈರಿ ಟೈಮಿಂಗ್? ನಾನ್ ಮುಂಜಾನೆ 8-11 ಗಂಟೆ ಐತ್ರಿ. 11 ಗಂಟೆ. ಮತ್ತೆ ಮೇವ್ ಯಾವಾಗ ಮಾಡ್ತೀರಿ? ಮೇವ್ರಿ ಮುಂಜೆ ಹೋಗಿ ಬಂದ 11 ಗಂಟೆಗೆ ಅವಾಗ ಮಾಡ್ತಾರೆ. ಆಗ ಮಾಡ್ತೀವಿ. ಅಂದ್ರೆ ಆ ಕಡೆ ಕೆಲ್ಸಕ್ಕೆ ಹೋಗ್ತೀರಿ, ಮತ್ತೆ ಈ ಕಡೆ ಇದು ಮಾಡ್ತೀರಿ. ಮುಂಜಾನೆ ನಾವು ಹೋಗೋಟಿಗೆ ಅಂದ್ರ ಹಾಲಿ ಹಿಡ್ಕೊಂಡ್ ಮಾಡಿ ಹೆಣ್ಕಾಸ ಎಲ್ಲಾ ಮಾಡಿ. ಮುಂಜಾನೆ ಹಾಲ್ ಹಿಂಡು ಟೈಮಿಂಗ್ ನಿಮ್ದು? ಮುಂಜಾನೆ 6:30 ಗಂಟೆ ಆಕೈತಿ ಸರ್. 6:30 ಗಂಟೆ ಆಕೈತಿ. 6:30 ಒಂದ್ ತಾಸನ ಹಿಂಡ್ತೀವಿ. ಈಗ ನೀವು ಕೈಲಿ ಹಿಡ್ತಾರೆ? ಮಷಿನ್? ಕೈಲೇ ಹಿಂಡ್ತೀವಿ ಸರ್. ಯಾಕ್ರಿ ಮಿಷಿನ್ ಯಾಕೆ ಮಾಡಿಲ್ರಿ? ಮಷಿನ್ ತರ್ಬೇಕಾಗೈತ್ರಿ, ನಾ ಅದು ಮಾಡ್ಬೇಕು. ಬಾಳ ಇದಾಗೈತಿ ಅದು. ನಿಮ್ದು ಒಂದ್ ದಿನಕ್ಕೆ ಹಾಲು ಎಟ್ಟ? ಈಗ ನಾವ್ 2 ಹೊತ್ತು ಕೂಡ ಒಂದ್ 80-85 ಲೀಟರ್. 85 ಲೀಟರ್. ವಾರಕ್ ಬಿಲ್ ಎಷ್ಟ್ ಆಕತ್ರಿ? ವಾರಕ್ಕೆ ಒಂದ್ 14-15 ಸಾವಿರ ರೂಪಾಯಿ ಆಗುತ್ತೆ. 15 ಸಾವಿರ ರೂಪಾಯಿ ಬಿಲ್ ಆಕತ್ರಿ. ನಿಮ್ದು ಇದು ಗೊಬ್ಬರ ನೀವು ಹೊಲ ಕಡಿಮೆ ಐತೈತ್ರಿ, ಗೊಬ್ಬರ ಏನ್ ಮಾರ್ತೀರಿ? ಗೊಬ್ಬರ ಮಾರ್ತೀರಿ ಸರ್. ಮಾರಿ ಅಂದ್ರ ಅದ ಎಷ್ಟ್ ಆಕತ್ರಿ ಒಂದ್ ವರ್ಷ? ಒಂದ್ ಟೇಲರ್ ಕ್ರಿ 4,000 ರೂಪಾಯಿ ಐತ್ರಿ. 4,000 ರೂಪಾಯಿ. ಒಂದ್ ತಿಂಗಳಿಗೆ ಒಂದ್ ಟೇಲರ್ ಆಕೈತಿ. ಒಂದ್ ಟೇಲರ್. ಅಂದ್ರೆ ಒಂದ್ 40-50 ರೂಪಾಯಿ ಗೊಬ್ಬರ ಮಾಡ್ತೀರಿ. ಮತ್ತೆ ಇದು ಮ್ಯಾಟ್ ಅದು ಹಾಕೋತಾರೆ. ಮ್ಯಾಟ್ ಹಾಕಿದ್ರೆ ಗೊಬ್ಬರ ತಯಾರಾಗಂಗಿಲ್ಲ. ನೀವು ಗೊಬ್ಬರ ಸಲುವಾಗಿ ಮ್ಯಾಟ್ ಹಾಕಿರಿ? ಗೊಬ್ಬರ ಸಲುವಾಗಿ ನಾವು ಮ್ಯಾಟ್ ಹಾಕಿಲ್ರಿ. ಇದು ಎಷ್ಟು ಹಿಂಡತೈತ್ರಿ ಆಕಳ? ಏನ್ ಮಾಡ್ಕೊಂಡತ್ರಿ ಇದೀಗ ರೀ? ಈಗ ಹೀಟ್ ಬಂದೈತ್ರಿ, ಈಗ ತುಂಬಿಸಿದೀವ್ರಿ ಅದನ್ರಿ. ಈಗ 2 ಹೊತ್ತು ಕೂಡಿ ಒಂದು 9-10 ಲೀಟರ್ ಹಿಂಡ್ತದ್ರಿ ಈಗ ಸದ್ಯ. ಈಗ ನೀವು ಬೀಜ ಯಾವಾಗ ಹಾಕಿಸ್ತೀರಿ? ಶಮನ್ ಯಾವಾಗ ಕೊಡಿಸ್ತೀರಿ? ಎಷ್ಟ್ ತಿಂಗಳಿಗೆ ಹಾಕಿಸ್ತೀರಿ? ನಾವ್ ಸರ್ ಒಂದ್ 4-5 ತಿಂಗಳ ಮುಂದ ತುಂಬಿಸ್ತೇವ್ರಿ ನಾವು. ಯಾಕ್ರಿ ಅದ್ರ ತಕ 5 ತಿಂಗಳ ತಕ ಯಾಕೆ ಬೀಜ ಹಾಕ್ಸಂಗಿಲ್ರಿ? ಹಾಲು ಕಡಿಮೆ ಆಕ್ಕವತ್ತೆ. ಹಾಲು ಕಡಿಮೆ ಆಕ್ಕವತ್ತೆ. ಮೊದಲು ಎಷ್ಟು ಬೇಕಾಟ ಹಾಲು ಹಿಂಡ್ಕೊಳ್ಳೋದು, ಹಾಲು ಕಡಿಮೆ ಆದ್ಮೇಲೆ ನೀವು ಶಮನ್ ಹಾಕಿಸ್ತೀರಿ. ಅಂದ್ರೆ ಈಗ ಬಾಳ ಮಂದಿ
ಮಂದಿ ನಮ್ಮ ದನಗಳ ಗಾಬ್ ಹೋಗಲ್ಲ ರಿಪೀಟ್ ಆಗತ್ತಾವ್ರು ನಿಮ್ಮ ಏನ್ ಹಂಗ ನಮ್ಮ ಏನು ಪ್ರಾಬ್ಲಮ್ ಇಲ್ಲ ಏನು ಇಲ್ರಿ ಏನು ಇಲ್ಲ ಅಂದ್ರ 5 ತಿಂಗಳು ಬಿಟ್ಟು ಏನ್ ಬೀಜ ಹಾಕಸ್ತೀರಿ 1-2 ಬೀಜ ಅಂದ್ರ ಗಾಬ್ ಆಗತ್ತ ಅಂದ್ರೆ 1.5 ವರ್ಷಕ್ಕೆ ಒಂದ್ ಸಲ ದೇಡ್ ವರ್ಷ ಒಂದ್ ಸಲ ಎಸ್ಕೊಂಡ್ ಬಿಡ್ತಾರೆ ಇವೆಲ್ಲ ಆಕಳುಗಳು ನೀವು ಇಲ್ಲಿ ಮನಿ ಅರೇವ ಏನ್ ತಂದಿದ್ರು ಏನ ಈಗ ಇದ್ರಾಗ ತಂದಿದ್ದನ ಅದಾವ್ರಿ ಸರ್ ತಂದಿದ್ದು ಮನಿದಂದ್ರೆ ಇದೊಂದ್ ಹಾಕ್ರಿ ಇದೊಂದರಿ ಇದೇನ್ ಮಾಡ್ಕೊಂಡತ್ರಿ ಈಗ್ರಿ ಈಗ ಅದ ಪ್ರೆಗ್ನೆಂಟ್ ಐತ್ರಿ ಸರ್ ಪ್ರೆಗ್ನೆಂಟ್ ಎಷ್ಟು ವರ್ಷಕ್ಕೆ ಕಟ್ಟಿತ್ರಿ ಅದು 1 ವರ್ಷದಾಗ ಕಟ್ಟೈತ್ರಿ ಸರ್ 1 ವರ್ಷ ಕಟ್ಟೈತ್ರಿ ಅಂದ್ರೆ 1 ವರ್ಷ ಇದ್ರದ ಆಕಾರ ಅಂದ್ರೆ ಇದು 1 ವರ್ಷನಾಗ ಕಟ್ಬೇಕಾರ ಇದಕ್ಕೆ ಏನ್ ಮೆಹನತ್ ಮಾಡಿರಿ ನೀವು ಅದಕ್ಕೇನ ಇಲ್ರಿ ಸರ್ ನಾವ್ ಬಾಳ್ ಮೇಸಿದಿವ್ರಿ ಮತ್ತ 6 ತಿಂಗಳ ಹಾಲ್ ಕುಡ್ಸೇನ್ರಿ 6 ತಿಂಗಳು ಅಂದ್ರ ಈಗ ಬಾಳ್ ಮಂದಿ ಕರ್ಗೋಳ ಅಷ್ಟ್ ಚಲೋ ಮೇಸ್ವಾರ 1 ವರ್ಷನಾಗ ಕಟ್ಟಿದಂದ್ರ ನಿಮ್ದಾರ ಈಗ ಯಾರು ಒಟ್ಟು ಕಟ್ಟಂಗಿಲ್ರಿ ಅದ್ರಷ್ಟು ಒಂದ್ ಜಲ್ದಿ ಕಟ್ಬೇಕಂದ್ರ ಅದಕ್ಕ ಏನ ಮುಸ್ರಿ ಅದಕ್ಕೇನ್ರಿ ನಮ್ ಇದ ಮುಸ್ರಿನ ನಮ್ಮಲ್ಲಿ ಡೇರಿಯಾದಾಗ ಸಿಗ್ತೈತ್ರಿ ಇದ ಮುಸ್ರಿನ ರೀ ಮತ್ತ ಹಾಲಂತೂ 6 ತಿಂಗಳ ಹಾಲ್ ಕುಡ್ಸೇನ್ರಿ ಹಾಲು ಒಂದ್ ಹೊತ್ತಿಗೆ ಎಷ್ಟ್ ಹಾಕ್ತಾರ ಒಂದ್ ಹೊತ್ತಿಗೆ ಮುಂಜಾನೆ 4 ಲೀಟರ್ ಸಂಜೆಕ್ 4 ಲೀಟರ್ ಡೈಲಿ 8 ಲೀಟರ್ ಹಾಲು 8 ಲೀಟರ್ ಹಾಲು ಅನಾನ ಜಲ್ದಿ ಕಟ್ಟೈತ್ರಿ ಇದ್ ಏನ್ ಮಾಡ್ಕೊಂಡತ್ರಿ ಅದು ಪ್ರೆಗ್ನೆಂಟ್ ಐತ್ರಿ ಸರ್ ಪ್ರೆಗ್ನೆಂಟ್ ಅದ್ರಿ ಇದು ಎಷ್ಟು ಹಿಡ್ತದ್ರಿ ಅದೀಗ ಬಂದ್ ಮಾಡೈತ್ರಿ ಹಾಲ್ ಬಂದ್ ಮಾಡೈತ್ರಿ 7 ತಿಂಗಳ ಗಬ್ಬ ಐತ್ರಿ ಸರ್ 7 ತಿಂಗಳ ಗಬ್ಬ ಐತ್ರಿ ಇದ್ರಿ ಅದು ಈಗ ಗಬ್ಬ ಐತ್ರಿ ಸರ್ 6 ತಿಂಗಳ ಗಬ್ಬ ಐತ್ರಿ ಈಗ 2 ಹೊತ್ತು ಕೂಡ 9 ಲೀಟರ್ 9 ಲೀಟರ್ ಹಿಡ್ತೈತ್ರಿ ಇದ್ರಿ ಅದು ಈಗ ಮೊನ್ನೆ ಇದತ್ರಿ ಸರ್ ಇನ್ನ ಗಬ್ಬ ಇಲ್ರಿ ಮೊನ್ನೆ ಒಂದ್ 1.5 ತಿಂಗಳ ಆತ್ರಿ ಸರ್ 2 ಹೊತ್ತು ಕೂಡಿ ಎಷ್ಟು ಹಿಡ್ತೈತ್ರಿ ಈಗ 13 ಲೀಟರ್ ಐತ್ರಿ 13 ಲೀಟರ್ ಹಾಲು ಐತ್ರಿ ಇದ್ರಿ ಇದೇನ್ ಮಾಡ್ಕೊಂಡತ್ರಿ ಇದು ಹಿಡ್ದೈತ್ರಿ ಈಗ ಇದು 5 ತಿಂಗಳ ಗಬ್ಬ ಐತ್ರಿ 5 ತಿಂಗಳ ಗಬ್ಬ ಐತ್ರಿ ಇದು ಎಷ್ಟ್ ಹಿಡ್ತೈತ್ರಿ ಈ ಸದ್ದ ಒಂದ್ 7-8 ಲೀಟರ್ ಹಿಡ್ದೈತ್ರಿ 8 ಲೀಟರ್ ಹಿಡ್ತೈತ್ರಿ ಇದ್ರಿ ಈಗ ಮುಂಜಾನೆ ಒಂದ್ 3 ರೀ ಸಂಜೆಕ್ ಒಂದ್ 2-2.5 ಲೀಟರ್ ಹಿಡ್ದೈತಿ 7 ತಿಂಗಳ ಗಬ್ಬ ಐತ್ರಿ ನಾ ಬಂದ್ ಮಾಡಿದ್ರಿ ಈಗ ಹಾಲು ಹಿಂಡುದು ಎಷ್ಟ್ ತಿಂಗಳು ಹೋಗಿ ಬಂದ್ ಮಾಡ್ತೀರಿ ನಾವ್ 8 ತಿಂಗಳ ಬೇಟಿಗೆ ಅಂದ್ರೆ ಬಂದ್ ಮಾಡ್ಬಿಡ್ರಿ ಒಟ್ಟು 8 ತಿಂಗಳು ಮುಗಿದ್ರಾಗ ಹಾಲು ಬಂದ್ ಮಾಡ್ತೀರಿ 7 ತಿಂಗಳ ಅಂದ್ರೆ ಒಟ್ಟು ಬಂದ್ ಮಾಡಿ ಅಲ್ಲಿ ತನಕ ಹಿಂಡ್ಕೊಳತ್ತೀರಿ ಮತ್ತೆ ಇದೇನ್ ಮಾಡ್ಕೊಂಡತ್ರಿ ಈಗ ಇದು ಹಿಡ್ದೈತ್ರಿ ಸರ್ ನಮ್ಮ ಈಗ ಒಂದ್ 3 ತಿಂಗಳ ಆತ್ರಿ ಇನ್ನ ಹೀಟ್ ಬಂದಿಲ್ರಿ ಇದು ಎಷ್ಟ್ ಹಿಡ್ತೈತ್ರಿ ಈಗ ಒಂದ್ 10 ಲೀಟರ್ ಐತಿ ಸರ್ ಈಗ ಸದ್ಯಕ್ರಿ ಏದಾಗ ಎಷ್ಟ್ ಹಿಂಡೈತ್ರಿ ಏದಾಗ 12-13 ಲೀಟರ್ ಅಷ್ಟೇ ಕಡಿಮೆ ಹಿಡ್ತೈತಿ ನಂಗೆ ಕಡಿಮೆ ಹಿಡ್ದೈತ್ರಿ ಇದು ಏನ್ ಮಾಡ್ಕೊಂಡತ್ರಿ ಇದು ಈಗ ಒಂದ್ ಹೀಟ್ ಬಂದಿತ್ರಿ ತುಂಬಿಸಿದ್ವಿ ಈಗ ಎಷ್ಟ್ ಹಿಡ್ತೈತ್ರಿ ಇದು ಒಂದ್ 7-8 ಲೀಟರ್ ಐತ್ರಿ 2 ಕೊಟ್ರಿ ಇದೇನ್ ಮಾಡ್ಕೊಂಡತ್ರಿ ಇದು ಇನ್ನ ಹೀಟ್ ಬಂದಿಲ್ರಿ ಇನ್ನ ಹೀಟ್ ಬ್ರಾನ್ ತುಂಬಿಸ್ಬೇಕ್ರಿ ಸದ್ದ ಹಾಲ 11-12 ಲೀಟರ್ ಐತ್ರಿ ಇದ್ರಿ ಶೆಡ್ ನಿಮ್ದ ಇದು ಎಷ್ಟ್ ಬೈ ಎಷ್ಟ್ ಐತ್ರಿ ಶೆಡ್ ಹಿಂಗ 55 ಐತ್ರಿ 23-9 ಇಂಚ್ ಹಿಂಗ ಅಗಲಕೈತ್ರಿ ಉದ್ದಕ್ಕ 55 ಫುಟ್ ಐತ್ರಿ ಈಗ ನೀವೆಲ್ಲಾ ಶೆಡ್ ಎಲ್ಲಾ ಓಪನ್ ಬಿಟ್ಟಾರಲ್ಲ ಎದ್ರ ಸಲುವಾಗಿ ಓಪನ್ ಬಿಟ್ಟಾರ ಈಗ ಸರ್ ಗಾಳಿದು ಆಡ್ಬೇಕ್ರಿ ಈಗ ದನವಾಗಿರಿ ಈಗ ಪ್ಯಾಕ್ ಆದ್ರ ಬಾಳ ಇದಾಕತ್ರಿ ಇವಾಗ ಹೆಚ್ಚೆ ಆಕಳುಗಳಿಗೆ ಗಾಳಿ ಬೇಕಾಗ್ತದ ಅದ್ರ ಸಲುವಾಗಿ ಸೈಡ್ ಏನು ಪ್ಯಾಕ್ ಆಗಿಲ್ರಿ ಮತ್ತ ಈಗ ನಾಯಿ ಕಾಗಳದು ಏನಾರ ಆಗೋದಿಲ್ಲ ಈಗ ಒಂದ್ ಸ್ವಲ್ಪ ಐತ್ರಿ ನಾವು ಇಲ್ಲಿ ಸೈಡ್ ಜಾಳಿಗೆ ಹಾಕಾಡ್ದಿವ್ರಿ ಜಾಳಿಗೆ ಹಾಕೋದ ಮತ್ರಿ ಇದನ್ನ ಮೇವ ನೀವು ಎಷ್ಟ್ ಟೈಮ್ ಕೊರಿತೀರಿ ದಿನ ರೀ ಒಂದ ಟೈಮ್ ಸರ್ ಒಂದ ಟೈಮ್ ಮತ್ ಒಂದ್ ಕೊಡ್ದ 2 ಮೇವ್ ಹಾಕ್ತವ್ರಿ ಒಂದ್ ಮೇವ್ ಸೈಲೇಜ್ ಮೇವ್ ಹಾಕ್ತವ್ರಿ ಮುಂಜಾನೆ ರೀ 2 ಹೊತ್ತು ಏನೈತಿ ಹಸಿ ಮೇವ್ ಹಾಕ್ತವ್ರಿ ಹಸಿ ಮೇವ್ ಒಂದ್ ಮೇವ್ ಬೆಳಗ್ಗೆ ಎದ್ರ ಪ್ಲೇ ಸೈಲೇಜ್ ಬ್ಯಾಗ್ ರೀ ಸೈಲೇಜ್ ಅದು ಸೈಲೇಜ್ ಮುಂಜಾನೆ ಹಿಂಡ್ಕೊಂಡ್ರಿ ಹಣಕಾಸ್ ಮಾಡಿ ಮುಸ್ರಿ ಇಟ್ರಿ ಸೈಲೇಜ್ ಮೇವ್ ಹಾಕ್ತವ್ರಿ ಮಧ್ಯಾಹ್ನ ಸಂಜಿಕ್ ಏನತ್ರಿ ಇದಾರಿ ಹಸಿ ಮೇವ್ ಈಗ ಸೈಲೇಜ್ ನೀವು ಎಷ್ಟ್ ತಿಂಗಳ ತನಕ ನಡಿತೈತ್ರಿ ಎಷ್ಟ್ ತಿಂಗಳ ತನಕ ಇಟ್ಟು ಅದೇನೋ 1 ವರ್ಷ ತನಕ ಇಟ್ರು ಏನೂ ಆಗಿಲ್ಲ ಗಟ್ಟಿ ನೀವು ಜಾಸ್ತಿ ಒಟ್ಟು ಫ್ಯಾಕ್ಟ್ರಿ ಚಾಲು ಇದ್ದಾಗ ವಾಡಿದಾನೆ ಹೆಚ್ಚು ಮಾಡ್ಕೊಂಡು ಅಲ್ಲಿ ಮಾಡ್ಕೊಂಡ್ ಈ ಟೈಮ್ದಾಗ ಗೊಂಜಾಳ ಹಾಕ್ತವ್ರಿ ಅದನ್ನು ಸೈಲೇಜ್ ಬ್ಯಾಗ ಮಾಡ್ತೀವಿ ಸೈಲೇಜ್ ಮಾಡ್ತೀರಿ ಇವಕ್ ಮುಸ್ರಿ ಎಷ್ಟ್ ಟೈಮ್ ಹಾಕ್ತೀರಿ ಮುಸ್ರಿ ಈಗ 2 ಟೈಮ್ ಹಾಕ್ತವ್ರಿ 2 ಟೈಮ್ ಮುಸ್ರಿ ಸಂಜೆಕ್ರಿ ಒಂದ್ ದನಿಗೆ ಎಷ್ಟ್ ಮುಸ್ರಿ ಹಾಕ್ತೀರಿ ಒಂದ್ ದನಿಗೆ ಒಂದ್ ಟೈಮ್ 4 ಕೆಜಿ 4ರಿಂದ 5 ಕೆಜಿ ಬರ್ತೈತಿ ಒಂದ್ ಟೈಮ್ ರೀ ಯಾವ್ದಾವ್ದು ಹಾಕ್ತಾರಿ ಮುಸ್ರಿ ನಾವು ಇದು ಬಿಯರ್ ವೇಸ್ಟ್ ಹಾಕ್ತಿರಿ ಬಿಯರ್ ವೇಸ್ಟ್ ರೀ ಬರೀ ಬಿಯರ್ ವೇಸ್ಟ್ ಮತ್ತೆ ಬಿಯರ್ ವೇಸ್ಟ್ ಹಾಕೋದ್ರಿಂದ ಬಾಳ ಮಂದಿ ರೀ ಚೆನ್ನಾಗ್ ಗಾಬ್ ಹೋಗಂಗಿಲ್ರಿ ಈಗ ಹಾಕ್ಬೇಡ್ರಿ ಅಂತ ನಮ್ ಏನೂ ಆಗಿಲ್ಲ ಸರಿ ನಾವ್ ಹಾಕಾಕತ್ತಿ ಒಂದ್ 6ರಿಂದ 7 ವರ್ಷ ಆತ್ರಿ 7 ವರ್ಷ ಆತ್ರಿ ಏನೂ ಆಗಿಲ್ರಿ ನಮ್ ಅದ್ ಹೆಂಗ್ ನಮ್ಮ ಡೈರಿದಾಗ ಒಂದ್ ಹಿಂಡಿ ಸಿಗತ್ರಿ ಅಮೂಲ್ ಹೈಫೈ ಮಿಕ್ಸರ್ ಅದ್ ಬರತ್ರಿ ನೀವು ಅಮೂಲ್ ಕಂಪನಿ ಹಿಂಡಿ ಯೂಸ್ ಮಾಡ್ತೀರಿ ಅದನ್ನು ಮಾಡ್ತೀರಿ ಅದ್ ಬೂಸಾ ಬರ್ತೈತ್ರಿ ಅದು ಚಲೋ ಐತ್ರಿ ಹಾಲು ಹೆಚ್ಚಾಕವ್ರಿ ಮತ್ತ ದನಗಳ ಮೇಯ್ ಕರ್ಸ್ಕೊಂಗಿಲ್ರಿ ಅದಕ್ಕೆ ಅದನ್ನು ಹಾಕ್ತೇನ್ರಿ ಅದು ಬಾಗಲಕೋಟೆ ಬೇರ್ ವೇಸ್ಟ್ ಅಟ್ಟ ಹಾಕಂಗಿಲ್ರಿ ಅದ್ರ ಜೋಡಿ ಅದನ್ನು ಹಾಕ್ತೇನ್ರಿ ಬೇರ್ ವೇಸ್ಟ್ ಎಷ್ಟ್ ಹಾಕ್ತಾರಿ ಇದನ್ನ ಎಷ್ಟ್ ಹಾಕ್ತಾರಿ ಅದು ಬೇರ್ ವೇಸ್ಟ್ ಒಂದ್ 3 ಕೆಜಿ ರೀ ಇದೊಂದ್ 1 ಕೆಜಿ 2 ಕೆಜಿ 1.5 ಕೆಜಿ ಹಾಕ್ತೀವಿ ಇದನ್ನ ಹಾಕ್ತಾರಿ ಒನ್ ಟೈಮ್ ಒಟ್ಟ ಅಂದ್ರೆ 2 ಟೈಮ್ ಹಾಕ್ತಾರ ಮುಸ್ರಿ ಒಂದ್ 2 ಟೈಮ್ ಹಾಕ್ತಾರಿ ಅಂದ್ರೆ ಬಾಳ ಜನ ಬೇರ್ ವೇಸ್ಟ್ ಹಾಕೋದ್ರಿಂದ ದನಗಳಿಗೆ ಇದನ್ನ ಹಾಕತಿ ಕಟ್ಟಕ್ ಕಾಡಂಗಿಲ್ಲ ವರ್ಷಕ್ ಒಂದ್ ಏತಾರ ನಾವು ಏನು ಸಮಸ್ಯೆ ಇಲ್ಲ ತರಕಾರಿ ಒಬ್ಬರು ಹಾಕ್ಬೇಡ ತರಕಾರಿ ಮತ್ತ ಹಾಲು ಜಾಸ್ತಿ ಹಿಂಡ್ತಾವ್ರಿ ಅದಕ್ಕ ಏನ್ ಪ್ರಾಬ್ಲಮ್ ಇಲ್ರಿ ಮತ್ತೆ ಅಲ್ಲಿ ಡೈರಿ ಒಳಗ ಇನ್ನು ಹೈನುಗಾರಿಕೆ ಮಾಡ್ಕೊಂಡು ಡೈರಿ ಒಳಗ ಕೆಲಸ ಮಾಡ್ತಾ ಇರ್ತೀರಿ
ಡೈರಿ ಒಳಗ್ ಪಗಾರ ಎಷ್ಟು ಕೊಡ್ತಾರ ನಮಗ 8,000 ರೂಪಾಯಿ ಕೊಡ್ತಾರೆ. 8,000 ರೂಪಾಯಿ ಅದ 8,000 ರೂಪಾಯಿ ಪಗಾರ ಜೊತೆ ಆದ್ರಿ ಇದು ನಿಮ್ಗೆ ತಿಂಗಳಿಗೆ 89,000 ರೂಪಾಯಿ ಹಾಲಿನ ಇನ್ಕಮ್ ಆತ್ರಿ. ಮತ್ತೆ ಇದಕ್ಕಿಂತ ಮೊದಲು ಏನ್ ಮಾಡ್ತಿದ್ರಿ ನೀವು? ಹೈನುಗಾರಿಕೆನ ಮಾಡ್ಬೇಕಂತ ಯಾಕೆ ಅನಿಸ್ತಾರ ನಿಮ್ಗೆ? ಇದಕ್ಕಿಂತ ಮೊದ್ಲು ಏನಿಲ್ರಿ, ಕಾಲೇಜ್ ಏನ್ ಬಿಟ್ಟಿನ್ರ ಇದ ಯಾವ ನೌಕರಿ ಬೇಡ ಏನು ಬೇಡ ನೌಕರಿನ ಹೊತ್ತವಲ್ರಿ. ಹೌದ್ರಿ, ಎಲ್ಲಾ ಕಾಂಪಿಟೇಷನ್ ಬಾಳ ಆತ್ರಿ ಈಗ. ಅದಕ್ಕೆ ನೀವು ಒಟ್ಟ ನೌಕರಿನ ಬೇಡ, ಸ್ವಂತ ಏನಾರ ಮಾಡ್ಬೇಕು, ಸ್ವಂತ ಹೈನುಗಾರಿಕೆನ ಸ್ಟಾರ್ಟ್ ಮಾಡಿ. ಮೊದಲು ಮಾಡ್ತಿದ್ವಿ ನಾವ್ ಅಪ್ಪಾರ ಮಾಡ್ತಾರ್ರಿ. ಆದ್ರೆ ಈಗ ಒಂದ್ ಸ್ವಲ್ಪ ಮಾತಾಟ ಬಾಳ ಜನ ಹೈನುಗಾರಿಕೆ ಒಳಗ ಲಾಭ ಇಲ್ಲತ್ತಾರಿ. ಹೆಂಗ್ ಲಾಭ ಆಗಂಗಿಲ್ಲ? ಈಗ ಲಾಭ ಅಂದ್ರ ಸರ್, ಒಮ್ಮೆ ಈಗ ಒಬ್ಬೊಬ್ರು ಏನ್ ಮಾಡ್ತಾರಿ, ಬಾಳ ಒಮ್ಮೆ 10-15 ಆಕಳ ಮಾಡ್ತಾರಿ. ಹಂಗ್ ಮಾಡ್ಬಾರ್ದ್ರಿ, ಒಂದೊಂದ್ ಸ್ಟೆಪ್ ಬೈ ಸ್ಟೆಪ್ ನಮ್ಗ ಹೆಂಗ ಗ್ರಿಪ್ ಸಿಕ್ ಹಂಗ ಮಾಡ್ಕೊತ ಹೋಗ್ಬೇಕ್ರಿ. ಒಮ್ಮೆ ಮಾಡಿರ ಅದು ಲಾಭ ಆಗಂಗಿಲ್ರಿ, ಲಾಸ್ ಬೀಳ್ತಾರ್ರಿ. ಈಗ ನಮಗೇನತ್ರಿ ಲಾಭ ಐತ್ರಿ ಸರ್, ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತ ಬಂದಿವ್ರಿ. ನಮಗ್ ಮಾತ್ರ ಚಲೋ ಅನ್ಸೈತಿ. ಈಗ 1-2 ಕಟ್ರೆ ಹಿಂಗ ಅಟ್ಟ ಲಾಭ ಆಗುದಿಲ್ಲ ಸರ್. ಒಮ್ಮೆ ಒಂದ್ 10-15 ಆಗ್ಬೇಕ್ರಿ, ಅಂದ್ರ ಒಂದ್ ಸ್ವಲ್ಪ ಲಾಭ ಆಕೈತ್ರಿ. ಅಂದ್ರೆ ಬಲ್ಕನ ಒಟ್ಟು ನೀವು ಜಾಸ್ತಿ ದನ ಕಟ್ರನ ನಮಗ ಪಗಾರ ಬರ್ತದ. ಜಾಸ್ತಿ 1-2 ಆದ್ರೆ ಅದ್ ಮನಿ ಸಂತಿ ಅದಕ್ಕ ಅಟ್ಟಕ ಆಕತಿ. ಅದ್ರ ಸಲುವಾಗಿ ನೀವು ಇದ್ ಮಾಡ್ತೀರಿ. ಮತ್ತೀಗ ಹೊಸವಾಗಿ ಯಾರ್ಯಾರ ಆಕಳ ಎಚ್ ಆಕಳ ತಂದು ಹೈನುಗಾರಿಕೆ ಮಾಡೋರ್ ಅಂತವ್ರಿಗೆ ಏನ್ ಹೇಳ್ತೀರಿ ನೀವು? ಮಾಡ್ಲಿ ಸರ್, ಮಾಡ್ಲಿ, ಲಾಭ ಐತ್ರಿ ಇದ್ರಿ. ಆದ್ರ ಒಮ್ಮೆ ಮಾಡ್ಬಾರ್ದ್ರಿ, ಒಟ್ಟ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತ ಹೋಗ್ಬೇಕ್ರಿ. ಒಮ್ಮೆ ಮಾಡ್ರಿ ಹೆಂಗ್ರಿ, ಒಮ್ಮೆ ಗ್ರಿಪ್ ಸಿಗಂಗಿಲ್ಲ, ಮತ್ತ ಲಾಸ್ ಆತು ಅಂತ ಯಾರು ಹೇಳೋದು ಹಿಂಗ ಅವೇನ್ ಜರ್ಸಿ ಹಾಕೋದು ಇದಿಲ್ಲಪ್ಪ, ಲಾಭ ಇಲ್ಲ ಅಂತಾರಿ. ಅದೇನಿಲ್ರಿ, ನಾನೇ ಡೈರಿದಾಗ ಗಡು ಮಂದಿ ಇರ್ತಾರಲ್ಲ ರೀ, ಲಾಭ ಇಲ್ಲ ಜರ್ಸಿ ಹಾಕತಾರ್ರಿ ಎಲ್ಲಾ ಹೇಳ್ತೇನ್ರಿ ನಾನು. ಹೌದ್ರಿ, ನಿಮ್ಗೆ ಅದ್ರದೊಂದು ಲಾಭ ತಗೊಳತಾರ ನಾ ಹಿಂಗ ಹೇಳ್ತೇನೆ ಎಲ್ಲಾರಿಗ. ಈಗ ಕೆಲವೊಂದ್ ಮಂದಿ ಹೇಳಿ ಅದನ್ನೇ ಮಾಡಿದಾರೆ, ನಾ ಹೇಳ್ದಂಗ್ರಿ. ಇದೇ ನಮ್ ಕಾಕ ಒಬ್ಬ ಹುಡುಗ ಮಾಡ್ಯಾನ್ರಿ, ಶ್ರೀಶೈಲ್ ಅಂತ ಹೇಳಿ, ಅವು ಹೈನುಗಾರಿಕೆ ಮಾಡತ್ತಾನ್ರಿ. ಅವ್ ಎಲ್ಲಾ ನನ್ ಕೇಳಿ ಮಾಡ್ತಾನೆ. ನಾನು ಸ್ವಲ್ಪ ಎಲ್ಲ ಇದೈತ್ರಿ, ನಾನು ಮಾಡ್ತಾನೆ. ಈಗ ಬಾಳ ಜನ ಎಚ್ ಎಫ್ ಆಕಳಿಗೆ ಉಣ್ಣಿ ಕಾಗಳಿ ಬಾಳ ಅದತಾರ್ರಿ. ಒಂದ್ ಉಣ್ಣಿದ್ ಹೆಂಗ್ ಮಾಡ್ತಾರಿ? ಉಣ್ಣಿ ನಿಯಂತ್ರಣ ಹೆಂಗ್ ಮಾಡ್ತಿರಿ? ಉಣ್ಣಿ ಔಷಧ ಹೆಂಗ್ ಕಡಿಮೆ ಮಾಡ್ತಾರ್ರಿ? ಈಗ ವಾರದಾಗ ಒಮ್ಮೆ ಮೇ ತೊಳಿತೀವ್ರಿ ಸರ್. ವಾರದಾಗ ಒಮ್ಮೆ 2 ಬರೆ ಮೇ ತೊಳಿತೀವ್ರಿ. ಈಗ ಉಣ್ಣಿ ಅಂತೂ ಏನಿಲ್ರಿ ನಮ್ಮಲ್ಲಿ. ಮತ್ತ ಹಿಂಗ್ ಗಾಳಿ ಒಟ್ಟ ನಾನು ಇದು ಇರ್ಬೇಕು, ಗಾಳಿಗಿದ್ದು ಅಂದ್ರ ಉಣ್ಣಿ ಆಗಂಗಿಲ್ಲ. ಉಣ್ಣಿ ಆಗಂಗಿಲ್ಲ, ಕಾಲಾಗ ಕ್ಲೀನ್ ಇರ್ಬೇಕು. ನಾವ್ ಡೈಲಿ ಒಟ್ಟು ಸ್ವಚ್ಛ ರೀ, ಡೈಲಿ ಸ್ವಚ್ಛ ಮಾಡ್ರಿ. ಒಟ್ ಬೆಡ್ ಎಲ್ಲ ತೊಳೆದ್ರಿ ಡೈಲಿ ಯಾವಾಗ ತೆಗಿತೀರಿ? ಮಾತ್ರ ನೀವು ಡೈಲಿ ತೆಗಿತೀವಿ ನಾವು. ಇವತ್ತು ಮುಂಜಾನೆ ಹೋಗಿದ್ವಿ, ನಾಳೆ ಮುಂಜಾನೆ ತೆಗ್ದ ಬಿಡ್ತೇವೆ. ಅದ್ರ ಸಲುವಾಗಿ ನಿಮ್ ನಾಟಕ ಮೇನ್ ಇದ್ದದ್ದು ಗೊಬ್ಬರ ಬೇಕ್ರಿ. ಮತ್ತ ಉಣ್ಣಿ ಅಂತೂ ಏನ್ ನಮ್ ಸದ್ಯದಾಗ ಏನ್ ಆಗೇ ಇಲ್ರಿ. ಈಗ ಉಣ್ಣಿ ಎಚ್ ಎಫ್ ಹಾಕೋದು ಕೆಚ್ಚಲ್ ಬಾವು ಬಾಳ ಅತ್ತಾರಲ್ಲ, ನೀವ್ ಹೆಂಗ್ ಏನ್ ಮಾಡ್ತೀರಿ ಮೇಂಟೆನೆನ್ಸ್? ಕೆಂಚಲ್ ಬಾವು ಬರ್ತಾರ ಸರ್ ಅವು, ಆದ್ರ ಹಂಗ ಒಂದ್ ಸ್ವಲ್ಪ ಕಡಿಮೆ ರೀ. ಆದ್ರ ಬಂದು ಅಂದ್ರೆ ನೀವು ಮುನ್ನೆಚ್ಚರಿಕೆ ಏನ್ ಮಾಡ್ಕೋತೀರ? ಮುನ್ನೆಚ್ಚರಿಕೆ ಅಂದ್ರೆ ನಾವು ಅಲ್ಲಿ ಈಗ ನಮ್ಮಲ್ಲಿ ಒಂದ್ ಹಿಂಡಿ ಸಿಗತ್ರಿ, ಹಿಂಡಿ ಹಾಕ್ತಿವ್ರಿ. ಪ್ರೆಗ್ನೆನ್ಸಿ ಪೀಡ್ ಅತ್ತೆ ಬರತ್ರಿ. ಆ ಹಿಂಡಿ ಪ್ರೆಗ್ನೆನ್ಸಿ ಟೈಮ್ ನೀವು ಹಾಕೋ ಪೀಡನೇ ಬೇರೆ, ಇದು ಹಾಕಂಗಿಲ್ರಿ. ಈಗ ರೆಗ್ಯುಲರ್ ಹಾಕ್ತಾರ, ಇದು ಹಾಕಂಗಿಲ್ಲ. ಆಗ ಒಂದ್ ಸ್ವಲ್ಪ ಹಿಂಡಿನೂ ಕಡಿಮೆ ಮಾಡ್ತೀರಿ. ಆದ್ರೆ ಕ್ಯಾನ್ಸಲ್ ಬರೋದು ಕಡಿಮೆ ಬಂದ್ರು ನಮ್ಮಲ್ಲಿ ಒಂದ್ ಅದ ಇದೈತ್ರಿ, ಒಂದ್ ಪೌಡರ್ ಪುಡಿ ಲೋರ್ ಸರ ಅದು ಹಚ್ತೀವ್ರಿ. ಮತ್ರಿ ನಮ್ಮಲ್ಲಿ ಒಂದ್ ಪೌಡರ್ ಬರ್ತೈತ್ರಿ, ಮಾಸ್ಕೋ ಅಂತೇಳಿ. ನಿಮ್ ಡೈರಿ ನಮ್ ಡೈರಿದಾಗ ಸಿಗತ್ರಿ. ಅದು ಚಲೋ ಐತ್ರಿ, ರಿಸಲ್ಟ್ ಚಲೋ ಐತ್ರಿ. ಅದ್ರ 4 ಪ್ಯಾಕೆಟ್ ಇರ್ತಾರ. ಡೈಲಿ ಒಂದೊಂದ್ ಪ್ಯಾಕೆಟ್ ಹಾಕಿದ್ರ 4 ದಿನದಾಗ ಕ್ಲಿಯರ್ ಆಕತ್ರಿ, ಕಡಿಮೆ ಆಕತ್ರಿ. ಇಂಜೆಕ್ಷನ್ ಏನು ಕೊಡ್ಸಂಗಿಲ್ರಿ? ಇಂಜೆಕ್ಷನ್ ಅದು ಈಗ ಬಾಳ ಹಿಂಗ್ ಕಡಿಮೆ ಆಗ್ಲಿಲ್ಲ ಅಂದ್ರೆ ಇಂಜೆಕ್ಷನ್ ಮಾಡಿಸ್ತೇವ್ರಿ. ಇಂಜೆಕ್ಷನ್ ಇಲ್ಲಾರ ಅದ್ರ ಮೇಲೆ ಕಂಟ್ರೋಲ್ ಆಗತೈತ್ರಿ ಆಲ್ಮೋಸ್ಟ್. ಕೆಚ್ಚಲ್ ಬಾವ್ ಏನ್ ಹಂಗೆ ಕೆಚ್ಚಲ್ ಬಾವ್ ಎಲ್ಲಿ ಕೊಟ್ಟದು ಇಲ್ರಿ, ಏನು ಕೆನ್ಸಲ್ ಬಾವ್ ಏನು ಸ್ವಚ್ಛ ಇಟ್ಟು ನೀವೇನ ಕ್ಲೀನ್ ಇರ್ತೈತ್ರಿ ಎಲ್ಲಾ. ನಮ್ದ್ರಿ ವಾರದಾಗ 2 ಸಲ 3 ಸಲ ಮೈ ತೊಳಿತೀವ್ರಿ. ಮತ್ತ ಈಗ ಇದಕ್ಕೆ ರೌಂದಿ ಡೈಲಿ ಏನ್ ತರ್ತೀರಿ? ಏನ್ ಅಭಾವ ಏನ್ ಕಟ್ಟಿಟ್ಟಿರ್ತೀರಿ? ಪೆಂಡಿ ಕಟ್ಸಿರ್ತೀವಿ, ವರ್ಷಕ್ಕೊಂದ್ ಪೆಂಡಿ ಕಟ್ಟಿಸ್ತೇವ್ರಿ. ಒಮ್ಮೆ 1000-1200 ಹಿಂಗ ಪೆಂಡಿ ಸ್ಟಾರ್ಟ್ ಆದಾಗ ಬೈಂಡಿಂಗ್ ಮಾಡ್ಬಿಟ್ಟಿರ್ತೀರಿ. ಡೈಲಿ ಒಟ್ಟ ಹಚ್ಕೊಂಡ್ ಪೆಂಡಿ 2 ಪೆಂಡಿ ಡೈಲಿ ಹಾಕೇ ಬಿಡ್ತೇವೆ. 2 ಪೆಂಡಿ ಉಳಿದವ್ರ ಒಟ್ ರೌಂದ್ ಬೇಕ್ರಿ. ರೌಂದ್ ಬೇಕ್ರಿ, ಇಲ್ಲಾರ ಕಾಲ್ ಜಾರಕತ್ತಾರ ಬೇಡ. ಇದನ್ನ ಹಾಕ್ತಾರ? ಹಾ ರೀ ಸರ್, ನಮ್ಮಲ್ಲಿ ಬೂಸಾ ಬರ್ತೈತ್ರಿ. ಅದ ಅಮೂಲ್ ರೀ, ಬೂಸಾ ಬರ್ತೈತ್ರಿ. ಇದನ್ನ ಎಷ್ಟ್ ಹಾಕ್ತಾರಿ? ಅದ್ರ ಜೋಡಿ ಇದ್ರನ್ನ 1 kg ಹಾಕ್ತಾರ ಸರ್. 1.5 kg. 1.5 kg ರೀ. ಇದು ಬೇರ್ ವೇಸ್ಟ್. ಇದನ್ನ ಎಷ್ಟ್ ಹಾಕ್ತಾರಿ? ಇದನ್ನ 3 kg ಹಾಕ್ತಾರ. 3 kg ಅದು 3 kg, ಇದೊಂದ್ kg ಹಾಕ್ತಾರಿ. 2 ಟೈಮ್ ಹಾಕ್ತಾರ? 1 ಟೈಮ್ ಹಾಕ್ತಾರಿ? 2 ಟೈಮ್ ಹಾಕ್ತಾರ. ನಾವು ಇಲ್ಲೇ ಚಾಪ್ ಕಟ್ರಲ್ಲಿ ಇಲ್ಲೇ ಕೊಡ್ತೀರೇನ್ರಿ? ಹಾಕ್ತಾರಿ. ಸೈಲೇಜ್ ಬ್ಯಾಗ್ ರೀ ಇವು ಎಷ್ಟ್ ಟನ್ ಏನದವ್ರ ಸೈಲೇಜ್? ಇವು 1 ಟನ್ ಬರ್ತಾರ ಸರ್. 1 ಟನ್. ಈಗ ಇವ್ರನ್ನ ಈ ಸೈಲೇಜ್ ಮಾಡ್ಕೊಂಡ್ ಎಷ್ಟು ದಿವಸ ಆತ್ರಿ? ಈಗ ಇವ್ನ್ ಮಾಡಿ ಮನೆ ಮಾಡಿದ್ರು ಸರ್, ಒಂದ್ 4 ದಿವಸ ಆತ್ರಿ. ಈಗ 4 ದಿವಸ ಆತ್ರಿ. ಇವೆದ್ರು ಮಾಡಿರಿ ಸೈಲೇಜ್? ಇವು ಇದ್ರ ಜೋಳದ ಮೇವ್ರಿ. ಜೋಳದ ಮೇವ್ ಹಚ್ಚಿದ್ರಿ. ಹಚ್ಚಿರಿ ನೀವು? ನಾವ್ ಹಚ್ಚಿದ್ವಿ. ಈಗ ಟೋಟಲ್ ಎಷ್ಟ್ ಬ್ಯಾಗ್ ಮಾಡಿರ್ತಾರ? ಈಗ 6 ಬ್ಯಾಗ್ ಅದಾವ ಸರ್. ಈಗ ಪೈಲಾದು ಏನೋ ಮುಗ್ದು ಅಂದ್ರ ಖಾಲಿ ಆದ್ರಿ. ಅವ ಟೋಟಲ್ 9-10 ಬ್ಯಾಗ್ ಮಾಡ್ತೇವ್ರಿ ನಾವು.
ಒಟ್ಟ ಆಟ ಫಿಕ್ಸ್ ರೀ 9 ಸರಿ ಒಂದ್ ಬ್ಯಾಗ್ ಒಂದ್ 15 20 ದಿವಸ ಬರ್ತೈತ್ರಿ ಅಟ್ರಾ ಖಾಲಿ ಬ್ಯಾಸಿಗೆ ಟೈಮ್ದಾಗ ಮೇವಿನ ಕಿರಿಕಿರಿ ಇಟ್ಕೊಂಡಿಲ್ರಿ ಮತ್ ಸೈಲೇಜ್ ಅಂತೂ ಕಂಪಲ್ಸರಿ ಒಟ್ಟ ಆದಂಗ ಮಾಡತ್ತೀರಿ ನಮ್ದ ಬರ್ತೈತ್ರಿ ನಮ್ ಕಡೆ ಏನು ಸಾಲ್ಟೇಜ್ ಬಂದ್ರು ಬ್ಯಾರೆ ಕಡೆ ತಗೊಂಡ್ ಒಟ್ಟ ನಾವ್ ಎಲ್ಲಾರೆ ಸೈಲೇಜ್ ಫಿಕ್ಸ್ ಬೇಕಾರಿ ಇದು ಗೊಬ್ಬರ ಇದು ನಮ್ ಗೊಬ್ಬರಿಗೆ ಹಚ್ಚಿರ್ ಸರ್ ಒಟ್ಟ ಈಗ ಏನ್ ಸಿಲಿಂಡರ್ ಹಚ್ಚಂಗಿಲ್ರಿ ಏನು ಇಲ್ರಿ ಒಟ್ಟ ಇದ್ರ ಮೇಲೆ ನಡತ್ರಿ ಈಗ ಡೈಲಿ ಇದನ್ನ ಹೆಂಡಿ ಯೂಸ್ ಮಾಡ್ತೀರಿ ಡೈಲಿ ಇದ್ರ ಮೇಲೆ ಒಟ್ಟ ಹಿಂಡಿ ಅದು ಎಷ್ಟು ಕಲಿಸ್ತೀರ ಈಗ 2 ದಿವಸ ಕಲಿಸ್ತಿತ್ತು 2 ದಿವಸ ಒಂದ್ ಕಲಿಸಿದವ್ರ 2 ದಿವಸ ಬರತ್ತೆ 2 ದಿವಸ ರೀ ಎಲ್ಲಾ ಒಟ್ಟು ನೀರ್ ಎಲ್ಲ ಅದ್ರ ಮೇಲೆ ಸಿಲಿಂಡರ್ ಉಪಯೋಗಿಸಂಗಿಲ್ರಿ ಒಟ್ಟ ಅಂದ್ರೆ ನಿಮ್ಗೆ ಟೆನ್ಷನ್ ಇಲ್ರಿ ಒಂದ್ 2 ವರ್ಷ ಆತ್ ನೋಡ್ರಿ ಒಟ್ಟ ಸಿಲಿಂಡರ್ ಯೂಸ್ ಮಾಡಿಲ್ರಿ ಸಿಲಿಂಡರ್ ಸಿಗುವತ್ತು ಗ್ಯಾಸ್ ಸಿಗುವತ್ತು ಅನ್ನೋ ಟೆನ್ಷನ್ ಏನು ಇಲ್ಲ ಸರ್ ಒಟ್ಟ ಮಳಿ ಇರ್ಲಿ ಬ್ಯಾಸಿಗೆ ಇರ್ಲಿ ಒಟ್ಟ ಇದ್ರ ಮೇಲೆ ಎಲ್ಲ ಅವಾಗ ಯಾರು ಹೈನುಗಾರಿಕೆ ಮಾಡೋರ್ ಇದ್ರ ಅಂದ್ರೆ ಅವ್ರಿಗೆ ಏನ್ ಹೇಳ್ತೀರಿ ಈಗ ಐತ್ರಿ ಸರ್ ಚಲೋ ಐತಿ ಲಾಭ ಐತಿ ಮಾಡ್ರ ಚಲೋ ರೀ ಒಟ್ಟ ಮಾಡ್ಕೊರತ್ತಿ ಇನ್ನೇನ್ರಿ ಅದ್ರ ಜೋಡಿ ನಾವ್ ನಿಂದಿರ್ಬೇಕು ನಿಂದಿರ್ಬೇಕು ಒಂದ್ ಸ್ವಲ್ಪ ತ್ರಾಸ ಆಕೈತ್ರಿ ಮಾಡ್ರೆ ಒಟ್ಟ ಅನುಕೂಲ ಐತ್ರಿ ಈಗ ನಾನು ಮಾಡೇನಿ ತಿಳ್ಕೇರಿಂದ ಊರಾಗ ಹೋಗ್ತೇವೆ ಹಂಗ ಈ ತರದೆಲ್ಲಾ ಮಾಡ್ಕೊಂಡನೆ ನಾವ್ ಮುಂದ್ ಹೋಗ್ಬೇಕು ಈಗ ನೀವ್ ಒಬ್ಬರೇ ಮೇಂಟೈನ್ ಮಾಡ್ತಾರ ಅಪ್ಪಾರದಾರು ಇಲ್ರಿ ನಾವ್ ಎಲ್ಲಾರು ಮಾಡ್ತೀವಿ ನಾವ್ ಅಪ್ಪನೂ ಮಾಡ್ತಾರ್ರಿ ನಾವ್ ಹಿಂಡಾಕ್ ಹೆಣತಿ ನಮ್ಮ ಅಪ್ಪ ಹೆಣ್ತಾರಿ ನಮ್ಮ ಅವ್ವ ಹೆಣ್ತಾರ ನಾನು ಹೆಣ್ತೇನ್ರಿ 3 ಜನ ಹಿಡ್ಕೋತಾರ 3 ಜನ 3 ಜನ ಹಿಡ್ಕೋತೀರಿ ನೀವು ಡೈರಿಗೆ ಹೋದಾಗ ಅವ್ರ ಮೇವ್ ಹಾಕೋದು ಮಾಡ್ತಾರ್ರಿ ಅವ್ರ ಎಲ್ಲಾರ್ ಕೂಡ ಮಾಡ್ರ ಲೇಬರ್ ಅದು ಹಚ್ಚಿ ಮಾಡ್ತಂದ್ರ ಅದ ಲಾಭ ಆಗುದಿಲ್ಲ ನುಕ್ಸಾನ್ ಐತ್ರಿ ನಾವು ಮನಿಯಿಂದಾನೆ ಮಾಡ್ಬೇಕು ಮನ್ಯಾನವ್ರನ್ನ ಮಾಡ್ರಿ ಈಗ ನೀವು ಇದು ಹೈನುಗಾರಿಕೆ ಮಾಡಕತ್ತಾಗಿಂತ ನಿಮ್ಗೆ ಏನೋ ತೊಂದ್ರೆ ಅನ್ನೋದಿಲ್ಲ ಏನು ಕಡಿಮೆ ಅನ್ನೋದಿಲ್ಲ ಕಡಿಮೆ ಕರ ಎದ್ರದ್ರದ ಈ ಸರಿ ಎದ್ರದಾರಿ ಕರ ರೀ ಇದು ಎಷ್ಟ್ ತಿಂಗಳ ಕರ 3 ತಿಂಗಳು ಐತಿ ನೋಡ್ರಿ ಒಟ್ಟ 3 ತಿಂಗಳ ಇನ್ನಾದ್ರೂ ಹಾಲ್ ಹಾಕ್ತೇನ್ರಿ ಇನ್ನ ಹಾಕ್ತಾರ ಇನ್ನ ಬೆಡ್ ಮಾಡಿಲ್ರಿ ಇನ್ನ ಇಲ್ರಿ ಈಗ ಇದಕ್ಕೂ 4 ಲೀಟರ್ ಹಾಕತ್ರಿ ಡೈಲಿ ಈಗ 4 ಲೀಟರ್ ಹಾಕ್ತೇವ್ರಿ ಇವತ್ತಿನ ಅವ್ರದ ಹೈನುಗಾರಿಕೆ ಮಾಡಿ ಯಶಸ್ವಿ ಆಗಿರೋರ್ ಕೇಳಿದ್ರಿ ಬರೀ 20 ಗುಂಟೆ ಒಳಗನ 10-12 ಆಕಳ ಕಟ್ಟಾರ ಅವ್ರ ಕಟ್ಟಿಗೆರಿಂದ ವಾರ 20,000 18,000 ರೂಪಾಯಿ ಬಿಲ್ ತಗೋತಿರ್ತಾರ ಒಂದ್ ತಿಂಗಳಿಗೆ 80,000-90,000 ರೂಪಾಯಿ ಅವ್ರ ಆದಾಯ ಗಳಿಸಾಕತ್ತಾರ ಸೊ ಅವ್ರ ಈಗ ಈ ಭಾಗದಾಗ ಮಾದರಿ ಆಗ್ಯಾರು ಇನ್ನ ಯಾರ್ಯಾರು ಹೈನುಗಾರಿಕೆ ಮಾಡೋರ್ ಇದ್ದೀರ ಅಂದ್ರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮಾಹಿತಿ ತಗೋರಿ ಯೂಟ್ಯೂಬ್ ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೋರಿ ಪಶು ಗೆಳೆಯ ಶಾಂತಿನಾಥ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಾಗ ಸಿಗೋ ತನಕ ಬಾಯ್.